ಸಾವಿತ್ರಿ ತಗೊಮ್ಮ. ಚೆನ್ನಾಗಿದ್ಯಾ? ನಿನ್ಗಿಷ್ಟ ಆಯ್ತಾ? ತುಂಬಾ ಚೆನ್ನಾಗಿದೆ. ಸಾವಿತ್ರಿ, ಇದನ್ನ ಮನೇಲಿ ಇಟ್ಕೊಂಡು ದಿನಾ ಪೂಜೆ ಮಾಡು. ಒಳ್ಳೆ ಮಗು ಕೊಡಪ್ಪ ಅಂತ ಬೇಡ್ಕೊ. ಸಾವಿತ್ರಿ, ನಿನ್ನ ಸತ್ಯನ ಸಂಬಂಧ ಗಟ್ಟಿ ಆಗ್ಬೇಕು ಅಂದ್ರೆ, ನಿಮ್ ಅತ್ತೆ ಮಾವ ನಿನ್ನ ಮನೆಯೊಳಗ್ ನೋಡ್ಬೇಕು ಅಂದ್ರೆ ಒಂದ್ ಮಗುವಿನ ಅವಶ್ಯಕತೆ ಇದೆ ಅಮ್ಮ. ಯಾವ ಹೆಣ್ತಾನೆ ಮಗು ಬೇಡ ಅಂತ ಹೇಳ್ತಾಳಮ್ಮ? ಮತ್ತ್ಯಾಕೆ ನೀನು ಸತ್ಯ ಮೀನಾಮೇಷ ಎಣಿಸ್ತಾ ಇದ್ದೀರಾ? ನಮ್ಮ ಮನೇಲಿ 4 ಜನಕ್ಕೆ ಆಗೋಷ್ಟು ಮಾತ್ರ ಅನ್ನಕ್ಕೆ ಇಡ್ತೀನಿ. ಯಾರಾದ್ರೂ ನೆಂಟ್ರು ಬಂದ್ರೆ ಹಿಂದೆ ಮುಂದೆ ನೋಡ್ತೀನಿ. ಇನ್ಯಾರಾದ್ರೂ 20 ದಿನ ಉಳ್ಕೊಂಡ್ಬಿಡ್ತಾರೆ ಅಂದ್ರೆ ನಾಳೆ ಹೇಗಪ್ಪ ಅಂತ ಯೋಚನೆ ಮಾಡ್ತೀನಿ. ನೋಡು, ಮಗು ಒಂದು ಬಂದ್ರೆ ನಿನ್ ಬದುಕು ಬದಲಾಗತ್ತೆ ಕಣೆ. ದುಡಿಯೋ ದುಡಿಮೆ ನಮ್ 4 ಜನದ ಹೊಟ್ಟೆಗೆ ಸಾಕಾಗಲ್ಲಮ್ಮ. ಇನ್ ಮಗು ಬಂದ್ರೆ ಹೇಗೆ? ಹಾಗಂತ ಮಕ್ಕಳಿಲ್ದೇನೆ ಜೀವನ ಮಾಡಕ್ಕಾಗತ್ತೇನೆ? ನಾವು ಹಾಗೆ ಅನ್ಕೊಂಡಿದ್ದಿದ್ರೆ ನೀವು ಮಕ್ಕಳು ನಮ್ಗುಡ್ತಾ ಇದ್ರ? ನಿನ್ನ ಕಾಲದಲ್ಲಿ 10 ರೂಪಾಯಿಗೆ 5 ಕೆಜಿ ಅಕ್ಕಿ ಬರ್ತಿತ್ತು. ಆದ್ರೆ ಈಗ ಕೆಜಿಗೆ 50 ರೂಪಾಯಿ ಅಮ್ಮ. ನೋಡ್ದವ್ರು ನಮ್ಮನ್ನ ಆಡ್ಕೋತಾರೆ. ಇವ್ರಿಗೆ ತಿನ್ನಕ್ ಗತಿ ಇಲ್ಲ, ಇವ್ರಿಗೆ ಶೋಕಿ ಬೇಕಿತ್ತ ಅಂತ. ನನ್ ಗಂಡನ ಮೇಲೆ ಹೊರೆ ಜಾಸ್ತಿ ಆಗುತ್ತೆ. ಇವತ್ ನೆಮ್ಮದಿಯಾಗಿರೋ ನಾವು ಹಳೆ ಮಗು ವಿಷಯಕ್ಕೋಸ್ಕರ ಜಗಳ ಆಡ್ತೀವಿ. ಇದು ಬೇಕಾ? ನಾನೇ ನಿನ್ ಬಾಳ್ನ ಹಾಳು ಮಾಡ್ಬಿಟ್ಟೆ ಅಲ್ವಾ? ಇಲ್ಲಮ್ಮ, ಎಲ್ಲದಕ್ಕೂ ಸಮಯ ಬರ್ಬೇಕು. ನನಗ್ ಒಳ್ಳೆ ಅತ್ತೆ ಮಾವ ಗಂಡ ಸಿಗೋ ಹಾಗೆ ಮಾಡಿದ್ಯಾ. ನನಗೆ ನೀನಿದ್ಯಾ, ಅಪ್ಪ ಇದ್ದಾರೆ, ರಂಜಿತಾ ವಿನುತಾ ಅಂತ ಮುದ್ದಾದ ತಂಗಿರಿದ್ದಾರೆ, ಪ್ರೀತು ಅಂತ ಅಣ್ಣ ಇದ್ದಾನೆ. ನನ್ಗಿನ್ನೇನ್ ಬೇಕಮ್ಮ? ಸಮಯ ಬಂದಾಗೆಲ್ಲ ಆಗುತ್ತೆ. ಗೋಪುರ ಇಷ್ಟು ದೊಡ್ಡದಿದೆ. ಚಾಮುಂಡಿ ಬೆಟ್ಟ ಸಾಕಾಯ್ತಪ್ಪ. ಚಾಮುಂಡಿ ತಾಯಿಗೆ, ಚಾಮುಂಡಿ ತಾಯಿಗೆ, ಚಾಮುಂಡಿ ತಾಯಿಗೆ. ಎಲ್ರು ಹಣ್ಣು ಹೂವು ಕಾಯಿ ಏನೇನ್ ಬೇಕೋ ಅಂತ ತಗೊಂಡ್ರಿ ತಾಯಿ ದರ್ಶನ ಮಾಡ್ಬೋಣ. ಅಪ್ಪ ನಂಗೆ ಬೊಂಬೆ ಕೊಡ್ಸಪ್ಪ. ನೋಡು, ತಾಯಿ ದರ್ಶನ ಆಗೋರು ಯಾರು ಏನು ಪರ್ಚೇಸ್ ಮಾಡಬಾರ್ದು, ಅರ್ಥ ಆಯ್ತಾ? ಬನ್ನಿ ಮೊದ್ಲು ಹೋಗೋಣ. ಬನ್ನಿ, ಲೇಟ್ ಆಗುತ್ತೆ. ಬನ್ನಿ 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 ಬನ್ನಿ. ಏನಪ್ಪಾ, ಈ ದಾರ ಕಟ್ಟೋದ್ರಿಂದ ಏನು ಉಪಯೋಗ ಇದೆ? ಈ ಕ್ಷೇತ್ರದಲ್ಲಿ ಈ ದಾರನ ಕಟ್ಕೊಂಡ್ರೆ ನೀವು ಮನಸ್ಸಲ್ಲಿ ಏನ್ ಅನ್ಕೊಳ್ತೀರಾ ಎಲ್ಲ ನೆರವೇರುತ್ತೆ. ಸರಿ, ಹಾಗಿದ್ರೆ ನನಗೂ ಒಂದ್ ಕಟ್ಟಿ. 5 ರೂಪಾಯಿ ಆಗುತ್ತಮ್ಮ. ಓ, ನಾನ್ ದುಡ್ಡು ತಂದಿಲ್ಲ, 1 ನಿಮಿಷ ತಂದ್ಬಿಡ್ತೀನಿ. ಹೇಗಿದೆ ವಾಚ್? ತುಂಬಾ ಸ್ಪೆಷಲ್ ವಾಚ್. ನೀನು ಒಂದ್ಸಲ ಕೇಳುವ ನಿನ್ನಿಂದ ದೂರ ಹೋಗ್ತಾ ಇದ್ದೀನಿ. ನಿನ್ನ ಅವಶ್ಯಕತೆ ನನಗಿಲ್ಲ.
ಕಟ್ಟಿ ಸರಿ, ಎಲ್ರು ಇಲ್ಲಿ ಕೇಳಿ. ಇಲ್ಲಿಂದ ಹೋಗ್ತಿದ್ದಂಗೆ ಸವಿ ಟ್ರಾವೆಲ್ಸ್ ಓಪನಿಂಗು. ಯಾವುದೇ ವಿಘ್ನ ಬರ್ದೇ ಇರ್ಲಿ ಅಂತ ಆ ತಾಯಿನ ಬೇಡ್ಕೊ. ಏನ್ ಬೇಡ್ಕೋಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು, ನೀವೇನ್ ಹೇಳ್ಬೇಕಾಗಿಲ್ಲ. ಗೊತ್ತು. ಬೆಂಗಳೂರಿಗೆ ಹೋದ್ಮೇಲೆ ಅದ್ ಕೇಳ್ಕೊಂಡಿಲ್ಲ ಇದ್ ಕೇಳ್ಕೊಂಡಿಲ್ಲ ಅಂತ ದಿನ ಚೊರಿಬೇಡ ನಂಗೆ. ನಾನು ಏನ್ ಬೇಡ್ಕೋಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಹಾಗೆ ವಿನುತ, ನೆಕ್ಸ್ಟ್ ಟೈಮ್ ಬರುವಾಗ ನಮ್ ಮಗು ಮುಡಿ ಕೊಡ್ತೀವಂತನೋ ಅಥವಾ ಸತ್ಯನ್ ಮುಡಿ ಕೊಡ್ತೀವಿ. ಏನ್ ಮಾತು, ಯಾವಾಗ್ಲೂ ನನ್ನ ಸುಂದರವಾದ ಕೇಶ ರಾಶಿ ಮೇಲೆ ಹಲೋ ಸಾಕು ದೇವಸ್ಥಾನ ಮುಂದೆ ನಿಂತಿದೀವಿ, ಗಲಾಟೆ ಮಾಡ್ಬೇಡಿ, ನಡೀರಿ, ಲೇಟ್ ಆಗುತ್ತೆ. ಬಾ. ತಾಯಿ ಚಾಮುಂಡಿ, ಇದು ನನ್ನ ಕಡೆ ಭೇಟಿ. ಪ್ರತಿ ವರ್ಷ ಆಷಾಢ ಮಾಸದ ಮೊದಲನೇ ದಿನ ನಿನ್ನ ದರ್ಶನಕ್ಕೆ ಬರ್ತೀನಿ. ಮಗನನ್ನು ಹುಡುಕಿಸ್ಕೊಡು ಅಂತ ಕೇಳ್ಕೊತೀನಿ. 25 ವರ್ಷದಿಂದ ನಿನ್ನ ಸೇವೆ ಮಾಡ್ತಾನೆ ಇದ್ದೀನಿ, ಆದರೆ ಮಗ ಮಾತ್ರ ಸಿಗಲಿಲ್ಲ. ಕರುಣೆನೇ ಇಲ್ವ ತಾಯಿ ನಿನಗೆ? ಇದು ನನ್ನ ಕಡೆ ವರ್ಷ. ಮುಂದಿನ ವರ್ಷದಿಂದ ನಿನ್ನ ಸೇವೆ ಮಾಡೋದಕ್ಕೆ ನಾನು ಬರೋದಿಲ್ಲ. ದಯವಿಟ್ಟು ಮಗನ ಹುಡುಕಿಸ್ಕೊಡು. ಆಯಸ್ಸು, ಅಂತಸ್ತು, ಆರೋಗ್ಯ ಎಲ್ಲ ಸಿಗ್ಲಿ. ಮಗಾನು ಸಿಗಲಿ ಅಂತ ಹೇಳಿ ಪುರೋಹಿತ್ರೆ. ತಾಯಿ ಚಾಮುಂಡೇಶ್ವರಿ ಕುರುಡಿ ಅಲ್ಲ, ಎಲ್ಲವನ್ನೂ ನೋಡ್ತಾ ಇರ್ತಾಳೆ. ನಿಮಗೆ ಸಮಯ ಬಂದಾಗ ಸಿಗಬೇಕಾಗಿರೋದು ಸಿಕ್ಕೇ ಸಿಗುತ್ತೆ. ಅಣ್ಣ, ಸಾರಿ, ನಾ ತಗೊಡ್ತೀನಿ. ಅಣ್ಣ, ಏನಣ್ಣ ಅದು ಕಾಲಲ್ಲಿ ಗಾಯ? ಸುಕ್ಕ ತರ ಐತೆ. ಗಾಯ ಅಲ್ಲ, ವಂಶ ಪಾರಂಪರ್ಯವಾಗಿ ಬಂದಿರೋ ಮನುಷ್ಯ. ಓಹೋ, ನಿಮ್ ಬಹಳ ದೊಡ್ಡ ಖಾನ್ದಾನೆ ಇರ್ಬೇಕು. ದೊಡ್ಡ ಖಾನ್ದಾನೆ, ಮಗ ಮಾತ್ರ ಇಲ್ಲ ಅಷ್ಟೆ. ಯಾಕಣ್ಣ, ಏನಾಯ್ತು? ಕಳೆದೋಗೋನ? ಎಷ್ಟು ವರ್ಷವನು? 1.5 ವರ್ಷದವನು. 1.5 ವರ್ಷನ? ಅಣ್ಣ, ಈ ಜನರ ಮಧ್ಯೆ ಹೆಂಗಣ್ಣ ಹುಡ್ಕೋದು? ಬನ್ನಿ, ನಾನು ಹೆಲ್ಪ್ ಮಾಡ್ತೀನಿ ಹುಡ್ಕಣ. 25 ವರ್ಷದಿಂದ ಹುಡುಕ್ತಾನೆ ಇದ್ದೀನಿ. ಇಪ್ಪತ್ತೈದು ವರ್ಷ ಆಗೋಯ್ತು ನನ್ನ ಮಗ ಕಳೆದು. ಗೊತ್ತಾಗ್ಲಿಲ್ಲ ಅಣ್ಣ, ಸಾರಿ. ಪರವಾಗಿಲ್ಲ, ಆಸ್ತಿ, ಅಂತಸ್ತು, ಐಶ್ವರ್ಯ ಎಲ್ಲ ಇದೆ. ಅನುಭವಿಸಕ್ ಅವನೇ ಇಲ್ಲ ಅನ್ನೋದಲ್ಲ ಮಾತು. ಮಗನ್ ಪ್ರೀತಿ ಪಡೆಯೋಕ್ಕಾಗ್ಲಿಲ್ಲ ಅಷ್ಟೇ. ಅಣ್ಣ, ನಂಬಿ ಕೆಟ್ಟವ್ರಿಲ್ಲವೋ ಮನುಜ ಅಂತ ದೊಡ್ಡವ್ರು ಹೇಳಿದ್ ಜ್ಞಾಪಕ. ನೀವೇನು ಯೋಚನೆ ಮಾಡ್ಬೇಡಿ ಅಣ್ಣ, ನಿನ್ ಮಗ ಸಿಕ್ಕೇ ಸಿಗ್ತಾನೆ. ಅಣ್ಣ, ಒಂದ್ ನಿಮಿಷ, ನಾನು ಹೊಸಾಗಿ ಟ್ರಾವೆಲ್ಸ್ ಓಪನ್ ಮಾಡ್ತಿದ್ದೀನಿ. ಈಗ ತಾನೇ ಪೂಜೆ ಮಾಡ್ಕೊ ಬಂದೆ. ನಿಮಗೆ ಫಸ್ಟ್ ಕಾರ್ಡ್ ಕೊಡ್ತಿರೋದು, ತಕ್ಕಳಿ ಅಣ್ಣ. ಹಂಗೆ ಯಾವ್ದಾದ್ರು ಲಾಂಗ್ ಟ್ರಿಪ್ ಇದ್ರೆ ನಂಗೆ ಫೋನ್ ಮಾಡಿ ಹೇಳ್ತೀನಿ. ಅಣ್ಣ.
ಆಶೀರ್ವಾದ ಮಾಡಿ ಹಂಗೆ ಹೋಗ್ತಿದ್ರಲ್ಲ. ಇದ್ಯಾಕ್ಲಾ ಮನೆ ಸಿಕ್ತಾ? ಇನ್ 2-3 ದಿನದಾಗೆ ಫೈನಲ್ ಆಯ್ತದೆ. ಮತ್ ಈಗ್ಲೇ ಯಾಕೆಲ್ಲ ಜೋಡಿಸ್ತಾ ಇದ್ಯಾ? ಅಲ್ಲ ಕಡಿಮೆ, ಈಗ್ಲಿಂದಾನೆ ನಮ್ಗೆ ಯಾವ್ಯಾವ್ದು ಬೇಕು ಯಾವ್ಯಾವ್ದು ಬೇಡ ಎಲ್ಲ ಗಂಟಾಕ್ ಕಟ್ಬಿಟ್ರೆ ತಾಳಿ ಮಾಡುವಾಗ ಈಜಿ ಆಯ್ತದೆ. ನಂಗೂ ಆಫೀಸ್ನಾಗೆ ರಜಾ ಕೊಡಕ್ಕಿಲ್ಲ ಆಮೇಲೆ. ಸರಿ ಹಿಡ್ಕ ಬಾ ಇಲ್ಲಿ ಬಸಿ. ಹಿಡ್ಕೈದು ವರ್ಷ ಯಾಕೆ ಹಂಗೇನೆ ನೋಡು. ಈ ಟ್ರಂಕ ಅದ್ಯಾವ ಕಾಲದಿಂದ ಬಡಿ ಕೊಡಿದ್ಯೋ ಅದ್ರಾಗ ಅದೇನೇನ್ ತುಂಬೋದೋ ಗೊತ್ತಿಲ್ಲ. ನೋಡಮ್ಮೆ ಒಂದ್ ಕೆಲಸ ಮಾಡು, ಏನೇನ್ ಬೇಡ ಅದೆಲ್ಲಗೂ ಆಚೆ ಬಿಸಾಕು. ಇದೇನ್ಲಾ ಇದ್ರಾಗ ಬರೀ ಜಿರಳೆ ವಾಸನೆ ಬರ್ತೈತೆ. ಬರ್ತದೆ. ಈ ಫೋಟೋ ಯಾಕೆ ನೀವು ಇಂತ ಮಡಿಕೊಂಡಿದೆ ತೆಗ್ದು ಎಸಿಬಾರ್ದ? ಅದ್ರಾಗ ಮಗನ್ ಫೋಟೋ ಐತೆ ಕಣ್ಲಾ, ಬಿಸಾಕಕ್ ಮನ್ಸ್ ಬರ್ಲಿಲ್ಲ. ಯಾರ್ತವಾರ ಸಿಗಾಕೊಳ್ಳಿ ಗೊತ್ತಾಯ್ತದ ಅವಾಗ. 25 ವರ್ಷದಿಂದ ಸಿಕ್ಲಿಲ್ಲ, ಈಗ ಸಿಕ್ಬಿಡ್ತೈತಾ? ಬೇಟೆ ರಗಳೆ ನಿಂಗೆ ಯಾಕಂದ್ರೆ ಎಷ್ಟು ಚೆನ್ನಾಗ ಅವ್ನು ನೋಡ್ಲಾ ಮಗ, ಮುದ್ದಾಗಿ ಕೋಟ್ ಹಾಕೊಂಡು. ಅವತ್ತು ನಾವು ತಪ್ಪು ಮಾಡಿದ್ವಾ? ಲೇ ಮೂದೇವಿ, ಯಾವ ತಪ್ಪು ಮಾಡಿಲ್ಲ. ಮಗಂದವ ಬಾಯಿ ಬಿಟ್ಟಿಯ. ನಾನು ಈ ಫೋಟೋನ ಜೋಪಾನವಾಗಿ ಎತ್ತು ಮಾಡುತ್ತೀನಿ. ಫೋಟೋನ ಕಲ್ಲಿದ್ರೆ ಕಾಸು ಕೊಡಿ, ಕಡ್ಲೆ ಇದ್ರೆ ಕಾಸು ಕೊಡ್ಬೇಡಿ. ಹಲೋ, ಕಡ್ಲೆ ಇದ್ರೆ ಕಾಸು ಕೊಡಿ, ಕಲ್ಲಿದ್ರೆ ಕಾಸು ಕೊಡ್ಬೇಡಿ. ನೀನು ಕಡ್ಲೆ ಪುರಿ ಕಂಪ್ನಿಗೆ ಬ್ರ್ಯಾಂಡ್ ಅಂಬಾಸಿಡರ್ ಆಗ್ಬೋದು. ಏನ್ ಇದನ್ನ? ಓಕೆ. ರಂಜು, ನಿಂಗೆ ಏನೇನು ಆಸೆ ಇದೆ ಎಲ್ಲದನ್ನು ಈಡೇರಿಸ್ಕೊ. ಇನ್ನು ಯಾವ ಕ್ಷೇತ್ರ ದರ್ಶನ ಮಾಡ್ಬೇಕು ಹೇಳು, ಮಾಡಿಸ್ತೀನಿ. ಬಳಂತಿದ್ಯಾ ಬಾಳೆಗುಡಿ ಮಾವ, ತಗೋ ಕಾಯಿ ತಗೋ. ರಂಜು, ನೀ ಸಣ್ಣಾಗಿರ್ಬೇಕು, ನೀನ್ ಗೊಬ್ಬೆ ಬೇಕು ಅಂತ ಕೇಳಿದ್ದೆ ಅಲ್ಲ, ಕೊಡಿಸ್ತೀನಿ. ಅಯ್ಯೋ ದೇವ್ರೆ, ಒಳ್ಳೆ ಕಥೆ ಆಯ್ತಲ್ಲ. ಏನಾಯ್ತು ಅಣಿ ಅಂದ್ರೆ ಅದ್ ಏನಾಯ್ತು ಅಂತ ಹೇಳಿ ಹಣೆ ನೋಡ್ತೀರಿ, ಅಳುತ್ತೀರಿ. ಏನಿದೆ ಹಣೆಲಿ? ನನ್ಗೇನು ಕಾಣಿಸ್ತಾ ಇಲ್ವಲ್ಲ? ನೀವ್ ಹಿಂಗ್ ಮಾಡೋದ್ರಿಂದ ನಂಗೆ ಯಾಕೆ ಹೆದರಿಕೆ ಆಗುತ್ತೆ. ಏನಾಯ್ತು? ನನ್ ಹೇಳಿ. ತಂಗಿ ಮನೇಲಿ ಏನು ಬರ್ದಿಲ್ಲ, ನೀವ್ ಸುಮ್ನೆ ಹೆದರ್ಸ್ಬೇಡಿ. ಬಾಬಾ ಹೇಳಿ ಬಾಬಾ. ಬಾಬಾ ನೀವ್ ಹೇಳಿಲ್ಲ ನನ್ ಮೇಲೆ ಆಣೆ. ಹೇಳಿ ಹೇಳಿ ಅಂದ್ರೆ ಅದ್ ಏನು ಅಂತ ಹೇಳಿ ಬಾಬಾ. ಅದು ಅದು ರಂಜು. ರಂಜು. ರಂಜು? ರಂಜು ರಂಜು
ಹಣೆಲಿ 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 ದೊಡ್ಡ ಹೀರೋಯಿನ್ ಆಗ್ತಾರಂತೆ ಬರ್ತಿದೆ. ತಮಾಷೆ ಮಾಡಿದ್ದಾರೆ ಹೋಗಿ ತಮಾಷೆ. ಅತ್ತೆ ಇಲ್ಲಿ ಈ ಸಣ್ಣ ಕುಚಿಲಿ ಒಂದು ಸಣ್ಣ ಟ್ವಿಸ್ಟ್ ಹೆಂಗ್ ನಾವು ತುಂಬಾ ಚೆನ್ನಾಗಿತ್ತು. ಏನು ಬನ್ನಿ ವೈಶಾಲಿ ಅವರೇ, ನೀವು ನಮ್ಮ ಜೊತೆ ಬೆಟ್ಟ ಹತ್ಕೊಂಡು ಅಮ್ಮನವ್ರ ದರ್ಶನ ಮಾಡಿದ್ ನಮ್ಗೆಲ್ಲ ತುಂಬಾ ಸಂತೋಷ ಆಗಿದೆ. ಇನ್ ಮುಂದೆ ಎಲ್ಲ ಒಳ್ಳೇದೇ ಆಗುತ್ತೆ. ನನಗೂ ಅಷ್ಟೇ, ನಿಮ್ಗಳ ಜೊತೆ ಬಂದಿದ್ದು ತುಂಬಾ ಸಂತೋಷ ಆಗಿದೆ. ನಾಳೆ ನೀವೆಲ್ಲರೂ ನಮ್ಮ ಮನೆಗೆ ಬರ್ಬೇಕು. ಯಾಕೆ ಅಂದ್ರೆ ನನ್ ಮಗ ಸೊಸೆದು ರಿಸೆಪ್ಷನ್ ಅವತ್ತು ಅರ್ಧಕ್ಕೆ ನಿಂತೋಗಿತ್ತು. ಅದಕ್ಕೆ ಅದನ್ನ ನಾಳೆ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ತಾ ಇದೀನಿ. ಮಮ್ಮಿ ನಾಳೆ ನಾನು ಇಂಪಾರ್ಟೆಂಟ್ ಆಗಿರೋ ವ್ಯಕ್ತಿನ ಇನ್ವೈಟ್ ಮಾಡಬೇಕು. ಇಂಪಾರ್ಟೆಂಟ್ ವ್ಯಕ್ತಿನ? ಹೌದು ಮಮ್ಮಿ. ಯಾರೋ ಅದು ನನಗೆ ಗೊತ್ತಿಲ್ದಿರೋರು? ನನ್ನ ಪ್ರಾಣ ಉಳಿಸಿದ ದೇವ್ರು ಅಂತ ಹೇಳಿದ್ನಲ್ಲ, ಎಸ್ ಕುಮಾರ್. ನಾನು ಅವ್ರಿಗೆ ಈಗಲೇ ಫೋನ್ ಮಾಡ್ತೀನಿ. ಹಾ ಸರ್, ನಾಳೆ ಸಾಯಂಕಾಲ ಇದೆ ರಿಸೆಪ್ಷನ್. ನೀವು ನಿಮ್ ಫ್ಯಾಮಿಲಿನ ಕರ್ಕೊಂಡು ಮಿಸ್ ಮಾಡ್ದಿರಾ ಬರ್ಬೇಕು ಎಲ್ರು, ಗೊತ್ತಾಯ್ತಾ? ಥ್ಯಾಂಕ್ ಯು ಸರ್, ಥ್ಯಾಂಕ್ಸ್ ಅ ಲಾಟ್. ಓಕೆ, ಬಾಯ್. ಓ, ರವಿ ಜಾಜಲ್ದಿನಿ ಅವರು ಹೇಗಿದ್ದೀರಾ ಸರ್? ಹೇಗ್ ನಡೀತಿದೆ ನಿಮ್ ರೈಸ್ ಮಿಲ್ಲು? ನೀವು ಬಿಡಿ ಸರ್, ಬಿಸ್ನೆಸ್ ನಲ್ಲಿ ಎತ್ತಿದ ಕೈ ಅಲ್ವಾ? ಹಾ, ನಾನು ಏನಕ್ಕೆ ಫೋನ್ ಮಾಡಿದೆ ಅಂದ್ರೆ, ನಾಳೆ ಸಾಯಂಕಾಲ ನನ್ನ ಮಗನ ರಿಸೆಪ್ಷನ್ ಇಟ್ಕೊಂಡಿದ್ದೀನಿ. ಹೌದು ಸರ್, ಅವತ್ತು ಪಾರ್ಟಿ ಮಿಸ್ ಆಗೋಯ್ತು ಅಂತ ಹೇಳ್ತಿದ್ರಲ್ಲ ನೀವೇನೆ, ಅದಕ್ಕೆ ನಾಳೆ ಒಂದು ಗ್ರ್ಯಾಂಡ್ ಪಾರ್ಟಿ ಇಟ್ಕೊಂಡಿದ್ದೀನಿ. ಫ್ಯಾಮಿಲಿನ ಕರ್ಕೊಂಡು ಬರಬೇಕು, ಓಕೆನಾ? ಹಾಗೆ ನಿಮ್ಮ ಫ್ರೆಂಡ್ ಅವ್ರು ಯಾರೋ ಒಬ್ರು ಇದ್ರಲ್ಲ, ಗುರು ಅಂತ, ಅವರು ಕರ್ಕೊಂಡು ಬಂದ್ಬಿಡಿ. ಹಾ, ಓಕೆ ಸರ್, ಥ್ಯಾಂಕ್ ಯು. ಹಲೋ, ಹಾಯ್ ವಸು. ಹಾಯ್ ವೈಶು, ಹೇಗಿದ್ಯೆ? ನಿನ್ ಧ್ವನಿ ಕೇಳ್ತಾ ಇದ್ರೆ ನೀನ್ ತುಂಬಾ ಖುಷಿಯಾಗಿದ್ಯಾ ಅಂತ ಕಾಣಿಸ್ತಿದೆ. ಪ್ರತಾಪ್ ಹೇಗಿದ್ದಾನೆ? ಫಸ್ಟ್ ಕ್ಲಾಸ್ ಆಗಿದೆ ನನ್ ಕಡೆ. ಏನ್ ಫೋನ್ ಮಾಡಿದ್ದು? ನಾಳೆ ಸಂಜೆ ನೀನು ಏನೇ ಅಪಾಯಿಂಟ್ಮೆಂಟ್ ಇದ್ರೂ ಫ್ರೀ ಮಾಡ್ಕೊಂಡು ನಮ್ಮ ಮನೆಗೆ ಬರ್ಬೇಕು. ನಾಳೆನಾ? ಸಾರಿ ಕಣೆ, ನಾಳೆ ನಾನು ಊರಲ್ಲೇ ಇರಲ್ಲ. ಏನ್ ವಿಶೇಷ? ನನ್ನ ಮಗನ ರಿಸೆಪ್ಷನ್ ಅರ್ಧಕ್ಕೆ ನಿಂತೋಗಿತ್ತಲ್ಲ ವಸು, ಅದನ್ನ ನಾಳೆ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ತಿದ್ದೀನಿ. ನೀನೇ ಇಲ್ಲ ಅಂದ್ರೆ ಹೇಗೆ? ಏನೋಪ್ಪ, ಅಲ್ಲಿಗೆ ಹೋಗಿ ಬಂದ್ಮೇಲೆ ಎಲ್ಲರೂ ನನ್ನಿಂದ ದೂರ ಆಗಿ ನಾನು ಒಂಟಿ ಆಗ್ತಿದ್ದೇನೋ ಅಂತ ಅನಿಸ್ತಿದೆ. ಎಲ್ಲಿಗೆ? ಚಾಮುಂಡಿ ಬೆಟ್ಟಕ್ಕೆ. ಏನಾಯ್ತು? ಯಾಕೋ ಗೊತ್ತಿಲ್ಲ ವಸು, ಅವ್ರ ನೆನಪನ್ನ ತುಂಬಾ ಕಾಡ್ತಿದೆ. ಸುಶೀಲ್? ಬರೀ ನೆನಪಲ್ಲ ವಸು, ಸುಶೀಲ್ನ ನೋಡ್ದ ಹಾಗಾಯ್ತು. ರಿಯಲಿ?